Jungle. Audio Jungle. SIR ಇವಾಗ ದೇಶಾದ್ಯಂತ ಮತ್ತು ರಾಜ್ಯದ ಕೂಡ ಅತ್ಯಂತ ತುರುಸಿನಿಂದ ನಡೀತಾ ಇದೆ. SIR ಉದ್ದೇಶ ಪ್ರತಿಯೊಬ್ಬ ಮತದಾರರಿಗೂ ತನ್ನ ಮತದಾನ ಹಕ್ಕನ್ನು ಸಿಗಬೇಕು, ಯಾರು ಮತದಾರ ಪಟ್ಟಿಯಿಂದ ಹೋಗಬಾರದು ಅಂತ ಆಗಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ದೀವಿ. ಆದರೆ ದುರ್ದವಶಾತ್ ಬಹಳಷ್ಟು ಜನ ತಮ್ಮ ಮತದಾನ ಹಕ್ಕಿನಿಂದ ವಂಚಿತ ಆಗುವಂತಹ ಒಂದು ಹೆದರಿಕೆ ನಮ್ಮೆಲ್ಲರೂ ಬರ್ತಾ ಇದೆ. ಬಹುತೇಕ ಜನ, ವಿಶೇಷವಾಗಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನ ಗುಳೆ ಹೋದಾಗ ಇವರ ಬಗ್ಗೆ ಚುನಾವಣೆ ಆಯೋಗ ತೆಗೆದುಕೊಂಡಂತಹ ಕ್ರಮ ಏನಂತ ತಿಳಿತಾ ಇಲ್ಲ. ಬಹುತೇಕ ಗುಳೆ ಹೋದಂಥ ಜನ ಇವಾಗ 6 ತಿಂಗಳಷ್ಟೊಗೆ ತಿರುಗಿ ಬರಲ್ಲ. ಅದು ಅರೆ ಅಲೆಮಾರಿ ಇರ್ಬೋದು, ಅಲೆಮಾರಿ ಇರ್ಬೋದು, ಕುರಿಗಾಹಿಗಳು ಇರ್ಬೋದು, ಬಂಜಾರದವ್ರು ಇರ್ಬೋದು, ಶಳ್ಳಿ ಕ್ಯಾತ್ರು ಇರ್ಬೋದು, ಸುಡುಗಾರ ಸಿದ್ಧರು ಇರ್ಬೋದು, ಅವರ ಮೂಲ ಸ್ಥಾನ ತಲುಪೋದೇ ಬಹಳ ಕಷ್ಟ. ಹೀಗಾಗಿ ಸರ್ಕಾರ ಆಗಲಿ, ಚುನಾವಣಾ ಆಯೋಗದಲ್ಲಿ ಏನು ಕ್ರಮ ಕೈಗೊಂಡಿದೆ, ಇವರು ಕೂಡ ಈ ದೇಶದ ಪ್ರಜೆಗಳಲ್ಲವೇ, ಸಂವಿಧಾನ ಪ್ರಧಾನವಾದಂತಹ ಪ್ರಜಾಪ್ರಭುತ್ವದಲ್ಲಿ ಒಂದಿರುವಂತಹ ಸಂವಿಧಾನ ಪ್ರದತ್ತವಾದ ಹಕ್ಕನ್ನು ಕಸಿದುಕೊಳ್ಳುವಂತಹ ಪ್ರಯತ್ನ ಆಗಬಾರದು. ಆ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಅತ್ಯಂತ ಗಂಭೀರವಾಗಿ ಈ ವಿಚಾರವನ್ನು ಪರಿಗಣಿಸಿ ಅವರಿಗೋಸ್ಕರವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೈಗೊಂಡು ಅವರನ್ನು ಕೂಡ SIR ಪ್ರಕ್ರಿಯೆಯಲ್ಲಿ ಬರುವಂತೆ ನೋಡ್ಕೋಬೇಕು. ಮತ್ತು ಈ 1 ತಿಂಗಳಲ್ಲಿ ಅವರೆಲ್ಲ ತಲುಪಬೇಕಾಗೋದಿಲ್ಲ. ಹೆಚ್ಚಿನ ಸಮಯವನ್ನು ವಿಸ್ತರಿಸಿ ಪ್ರತಿಯೊಬ್ಬ ಜವಾಬ್ದಾರಿತ ಮತದಾರ ಮತದಾನ ಪಟ್ಟಿಯಲ್ಲಿ ಬರುವಂಗೆ ನೋಡಿಕೊಳ್ಳಲಂತ ನಾನು ತಮ್ಮ ಮುಖೇನ ಚುನಾವಣಾ ಆಯೋಗಕ್ಕೂ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. BLOಗಳು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಆರೋಪಕ್ಕೆ ನಾನು ಒಪ್ಪಲ್ಲ. BLOಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಜವಾಬ್ದಾರಿ ಚುನಾವಣಾ ಆಯೋಗಕ್ಕೆ. ಚುನಾವಣಾ ಆಯೋಗ ಯಾರ ನಿಯಂತ್ರಣದಲ್ಲಿದೆ? ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ. ಹೀಗಾಗಿ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳುವ ನಿಟ್ಟಿನಲ್ಲಿ BLOಗಳ ಮೇಲೆ ಆರೋಪ ಹೊರಿಸಿ ಜವಾಬ್ದಾರಿಯಿಂದ ನುಡಿಸಿಕೊಳ್ಳುವಂತಹ ಪ್ರಯತ್ನ ಆಗಬಾರದು. BLOಗಳು ತಮ್ಮ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ಯಾರು ಆರೋಪವನ್ನು ಹೊರಿಸ್ತಾ ಇದ್ದಾರೋ ಅವರು ಕೂಡ BLOಗಳು ಸಹಾಯ ಮಾಡುವಂತಹ ಒಂದು ವಿಶಾಲ ಮನೋಭಾವನ ತೋರಲಿ. ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ BLOಗಳಿಗೆ ಸಹಾಯಕರವಾಗಿ ಎಲ್ಲ ವಾರ್ಡ್ಗಳಲ್ಲಿ ಅವರಿಗೆ ಸಹಾಯಕರಾಗಿ ನಿಂತಿದ್ದೀವಿ. ಯಾಕಂದ್ರೆ ಯಾವ ಮತದಾರರು ಕೂಡ ಮತದಾರ ಪಟ್ಟಿಯಲ್ಲಿ ಹೋಗಬಾರದು ಅನ್ನೋ ದೃಷ್ಟಿಯಿಂದ. ಹಾಗೆ ಯಾರು ಆರೋಪ ಮಾಡ್ತಾ ಇದ್ರೋ ಆರೋಪ ಮಾಡೋರು ಕೂಡ BLO ಜೊತೆ ಕೈ ಜೋಡಿಸ್ಲಿ. SIR ಪ್ರಕ್ರಿಯೆ ಸುಲಭವಾಗಿ ಮತ್ತು ತ್ವರಿತವಾಗಿ ಆಗುವಂತಹ ಕೆಲಸದಲ್ಲಿ ಸಹಕಾರ ನೀಡಿದ್ರೆ ಆರೋಪ ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತೇನೆ. ಇದು ಸರ್ಕಾರ ಪ್ರಶ್ನೆ ಬರಲ್ಲ. BLO ಆಗಲಿ ಅಥವಾ ಇವೆಲ್ಲ ಚುನಾವಣಾ ಆಯೋಗದ ಅಧೀನದಲ್ಲಿ ನಡೆಯುವಂತಹ ಕೆಲಸ. ಮತದಾನ ಪರಿಷ್ಕ್ರಿಯೆ ಆಗೋದು ಕೂಡ, ಪಟ್ಟಿ ಪರಿಷ್ಕ್ರಿಯೆ ಆಗ್ತದೆ ಚುನಾವಣಾ ಆಯೋಗದ ಜವಾಬ್ದಾರಿ ಮತ್ತು ಅದರ ಅಧೀನ ನಡೆಯುವಂತಹ ಕಾರ್ಯಕ್ರಮ. ಹೀಗಾಗಿ ಸರ್ಕಾರದಲ್ಲಿ ಯಾವುದೋ ಒಂದು ಪಾತ್ರ ಇಲ್ಲ. ಸರ್ಕಾರ ಸಹಕಾರಿಯಾಗಿ ಕೆಲಸ ಮಾಡ್ತಿರ್ತದೆ. ಚುನಾವಣಾ ಆಯೋಗಕ್ಕೆ ಏನು ಬೇಕೋ ಅದಕ್ಕೆ ಸಹಕಾರವಾಗಿ ಪೂರಕವಾಗಿ ಸರ್ಕಾರ ನಿಲ್ತದೆ ವಿನಃ ಅದಕ್ಕೆ ಯಾವುದೇ ರೀತಿ ಒತ್ತಡವನ್ನು ಹಾಕೋದನ್ನು ಮಾತ್ರ ನಾನು ಒಪ್ಪೋದಿಲ್ಲ. BLOಗಳು ಯಾವತ್ತೂ ಸಹಕಾರಿಯಾಗಿದೆ ಸರ್ಕಾರ ಮತ್ತು ಅದಕ್ಕೆ ಪೂರಕವಾಗಿ ನಿಲ್ತಾ ಇದೆ. ಮುನ್ಸೂಚನೆಯಂತೆ ಕಾಣಿಸ್ತಾ ಇದೆ. ಕಾರಣ ತೀರಾ ಕಡಿಮೆ ಅವಧಿಯಲ್ಲಿ ಈ ಒಂದು SIR ಪ್ರಕ್ರಿಯೆ ಪರಿಷ್ಕರಣೆ ಶುರು ಮಾಡಿ. ಅದೇ ಹೇಳಿದ್ರಿ. ಯಾಕಂದ್ರೆ ಈ 1 ತಿಂಗಳ ಅವಧಿಯಲ್ಲಿ ಎಲ್ರಿಗೂ ನಾವು ತಲುಪಕ್ಕಾಗಲ್ಲ. ಹೆಚ್ಚಿನ ಅವಧಿ ಬೇಕು, ವಿಸ್ತರಣೆ ಮಾಡಲಿ ಅಂತ. ವಿಸ್ತರಣೆ ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಈ SIR ಅನ್ನುವಂತ ಪ್ರಕ್ರಿಯೆಯಲ್ಲಿ ಸಕ್ಸಸ್ ಕಾಣುತ್ತಾ ಅನ್ನೋದು. ಇದರಲ್ಲಿ ಯಾವುದೇ ಸರ್ಕಾರ ಅಂತ ಬರೋದಿಲ್ಲ. ಚುನಾವಣಾ ಆಯೋಗ ಯಾವುದೇ ಸರ್ಕಾರದ ಅಧೀನ ಬರದೇ ಕೆಲಸ ಮಾಡುವಂಥ ಒಂದು ಸ್ವಾಯತ್ತ ಸಂಸ್ಥೆ ಇರೋದ್ರಿಂದ ಸ್ವಾಯತ್ತ ಸಂಸ್ಥೆ ತನ್ನದೇ ಆದಂತಹ ಸಂವಿಧಾನ ಪ್ರದತ್ತವಾದಂತಹ ಒಂದು ಜವಾಬ್ದಾರಿಯಿಂದ ಮತ್ತು ಕೊಟ್ಟಂತ ಅಧಿಕಾರದಿಂದ ಚಲಾಯಿಸಿ ಕೆಲಸ ತನ್ನ ಮಾಡಲಿ. ಸುಮ್ಮನೆ ತನಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ತಾನು ತನ್ನ ಜವಾಬ್ದಾರಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಿರ್ಧರಿತ ಸಮಯದಲ್ಲಿ ಗುರಿ ಮುಟ್ಟಕ್ ಆಗ್ತಾ ಇಲ್ಲ ಅಂದ್ರೆ ಸರ್ಕಾರದ ಮೇಲೆ ಅಪವಾದ ಹೊರಿಸೋದು ಎಷ್ಟು ಮಟ್ಟಿಗೆ ಸರಿ? ನಿಮ್ಮ ಮನೆ ಕೆಲಸ ನೀವು ಮಾಡಬೇಕು, ಬೇರೆಯವ್ರು ಮಾಡೋಕ್ಕಾಗಲ್ಲ. ನಾನು ನಿಮ್ಗೆ ಸಹಾಯ ಮಾಡ್ಬೋದು ಇಷ್ಟ, ಅದನ್ನ ಬಿಟ್ಟು ಪಕ್ಕದ ಮನೆಯವರನ್ನು ಸಹಾಯ ಮಾಡಲಿಕ್ಕೆ ಆರೋಪ ಹೊರಿಸೋದಕ್ಕೆ ಜನ ಒಪ್ಪೋದಿಲ್ಲ. ಹೀಗಾಗಿ ಸ್ವಲ್ಪ ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡಬೇಕು. ಯಾರ ಮೇಲೆ ಆರೋಪ ಅಥವಾ ಅಪವಾದ ಹೊರಿಸೋದಂತ ಪೂರ್ವದಲ್ಲಿ ನಮ್ಮ ಗ್ರಾಮ ಭಾಷೆಯಲ್ಲಿ ಒಂದು ಮಾತಿದೆ, ಒಲ್ಲದ ಗಂಡಿಗೆ ಮೊಸರಲ್ಲಿ ಕಲ್ಲು ಅಂತ ತಂದು. ಹೀಗಾಗಿ ಅವ್ರಿಗೆ ಅಷ್ಟಿದ್ದಪ್ಪ ಅಂದ್ರೆ ನಾ ಆಗಲೇ ಹೇಳಿದೆ, BLO ಜೊತೆಗೆ ಪೂರ್ವ ಕೆಲಸ ಮಾಡಕ್ಕೆ ಅವ್ರ ಕಾರ್ಯಕರ್ತರನ್ನು ಕಳಿಸ್ಲಿ. ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು BLOಗಳು ಸಹಾಯ ಮಾಡಕ್ಕೆ
ಜನರನ್ನು ತಲುಪೋದಕ್ಕೆ, ಆಮೇಲೆ ಈ ಸ್ಲಮ್ಗಳಲ್ಲಿ ಹೋಗೋಕ್ಕೆ, ಗಲ್ಲಿಗಳಲ್ಲಿ ಹೋಗೋಕ್ಕೆ ಏನು ಸಹಾಯ ಮಾಡ್ತಿದಾರೋ, ಮತದಾರ ಗುರುತಿಸೋಕೆ ಏನು ಸಹಾಯ ಮಾಡ್ತಿದಾರೋ, ಅದೇ ರೀತಿ ಅವ್ರ ಕಾರ್ಯಕರ್ತರನ್ನ ಕಳಿಸ್ಲಿ, ಅವರು ಸಹಾಯ ಮಾಡಲಿ. ಅದನ್ನ ಬಿಟ್ಟು ಸುಮ್ಮನೆ ಒಂದು ಕೋಮಿಗೆ ಗುರಿಯಾಗಿಸಿ ಮಾಡ್ತಾ ಇದೀವಿ, ಒಂದು ಜಾತಿಗೆ ಗುರಿಯಾಗಿಸಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸರಿಯಲ್ಲ. ಈಗ ನಾನು ಕೂಡ, ನಾವು ಅಲೆಮಾರಿ ಸಮಾಜದವರು ಇದ್ದೀನಿ, ನಾನು ಬಂಜಾರ ಸಮಾಜದವರು. ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಅಲೆಮಾರಿ ಇರುವಂತಹ ಒಂದು ಸಮಾಜ. ಬಹಳಷ್ಟು ಜನ ನನ್ನ ಸಮಾಜದಲ್ಲಿ ಗುಳೆ ಹೋಗ್ತಾರೆ. ಈಗ ನಾನು ಅದೇ ಹೇಳ, ನನ್ನ ಸಮಾಜ ಗುರಿ ಇಟ್ಟುಕೊಂಡು ಕಿಚ್ಚಿ SIR ಮಾಡ್ತಾರಂತ. ಹೀಗೆ ಮಾಡೋದು ನನ್ನ ಒಂದು ಜವಾಬ್ದಾರಿಯಿಂದ ನುಂಚ್ಕೊಳ್ಳುವಂತ ಪ್ರಯತ್ನ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಅವ್ರಿಗೆ ಕೂಡ ವಿಶೇಷವಾದ ಒಂದು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಗುರಿಯಾಗಿಸ್ಕೊಂಡು ಅವ್ರನ್ನ ಸೇರಿಸಂತ ಪ್ರಯತ್ನ ಆಗಲಿ. ಯಾರು ಬಿಟ್ಟು ಹೋಗಬಾರ್ದು. ಬಿಟ್ಟು ಹೋಗುವಂತಹ ಪ್ರಯತ್ನ ಮಾಡಿದ್ರೆ ಸಂವಿಧಾನ ವಿರೋಧಿ ಕೆಲಸ ಆಗ್ತದೆ. ಅದು ಹತ್ರ ಯಾರೇ ಮಾಡ್ತಾರೆ, ನಾನು ಅದು ವಿರೋಧ ಮಾಡ್ತೇನೆ. ನಡಿಬೇಕು, ನಡೆಯಲೇಬೇಕು ಅಂತ ಹಕ್ಕೊತ್ತಾ ಇದೆ. ಅದು ವ್ಯತಿರಿಕ್ತ ಹೋದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೇವೆ, ಪ್ರಖರವಾದ ಹೋರಾಟ ಕೂಡ ಹಿಡಿತೀವಿ. SIR ಬಗ್ಗೆ ಸರ್ ಜನಕ್ಕೆ ಯಾವ ರೀತಿ ಒಂದು ಸಂದೇಶ? ಪ್ರತಿಯೊಬ್ಬ ನಾಗರಿಕ ತನ್ನ ಜವಾಬ್ದಾರಿ ಮತದಾನ ಹಕ್ಕಲ್ಲಿ ಪಾಲ್ಗೊಳ್ಳೋದು. ಹಾಗೆ ಆ ಮತದಾನ ಹಕ್ಕು ಪಡೆಯಬೇಕಾದ್ರೆ SIR ಅಲ್ಲಿ ತಾವುಗಳು ಪಾಲ್ಗೊಳ್ಳಲೇಬೇಕು. ಆ ನಿಟ್ಟಿನಲ್ಲಿ ತಮ್ಮ ಮನೆಗೆ ಬರುವಂತಹ ಬೇಲುಗಳಿಗೆ ಸರಿಯಾದ ಸಹಕಾರ ನೀಡಿ, ಅವ್ರು ಕೇಳುವಂತಹ ದಾಖಲೆಗಳನ್ನ ನೀಡಿ. ಒಂದು ವೇಳೆ ತಮಗೆ ಯಾವುದೇ ಸಮಸ್ಯೆ ಇದ್ರೆ ತಮ್ಮ ಓಣಿ ಅಥವಾ ತಮ್ಮ ಗ್ರಾಮ, ತಮ್ಮ ವಾರ್ಡು ಅಥವಾ ತಮ್ಮ ಪರಿಸರದಂತಹ ಯಾವುದೇ, ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ ಆಗಿ ನಾನು ಹೇಳ್ತೀನಿ, ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ತಾವು ಯಾರಾದರೂ ಭೇಟಿ ಆದ್ರೆ, ಅವ್ರು ಸಹಕಾರ ಪಡೆದ್ರೆ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಇದೇ ನೀವು ಯಾವುದೇ ನಿಮ್ಮ ವ್ಯಕ್ತಿ ನಮ್ಗೆ ಸಹಕಾರ ಮಾಡ್ತಾ ಅವ್ರು ಕೂಡ ಸಹಕಾರ ತೆಗೆದುಕೊಂಡು ಒಟ್ಟಿನಲ್ಲಿ ನಿಮ್ಮ ಹಕ್ಕನ್ನು ನೀವು ಪಡೆದುಕೋಬೇಕು. SIR ಒಂದು ಅತ್ಯಂತ ಸೂಕ್ಷ್ಮವಾದಂತಹ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ತಾವೆಲ್ಲರೂ ತಮ್ಮ ಜವಾಬ್ದಾರಿ ಅರ್ಥಕೊಂಡು ಮತದಾನ ಹಕ್ಕನ್ನು ಉಳಿಸೋದಕ್ಕೋಸ್ಕರವಾಗಿ ಪ್ರಜಾಪ್ರಭುತ್ವದಲ್ಲಿ ತಮ್ಮದೇ ಆದ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡಬೇಕಾದ್ರೆ ಈ ಹಕ್ಕನ್ನು ಉಳಿಸ್ಕೊಳ್ಬೇಕಾಗಿದೆ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕ ಕೂಡ SIR ಪ್ರತಿ ಎಚ್ಚರದಿಂದ, ಅತ್ಯಂತ ಎಚ್ಚರದಿಂದ ಪಾಲ್ಗೊಳ್ಬೇಕು, ಪ್ರತಿಯೊಬ್ಬ ಪಾಲ್ಗೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. Thank you.